ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಮುಂಬರಲಿರುವ GPSTR ಮತ್ತು HSTR ಪರೀಕ್ಷೆಗಳಿಗೋಸ್ಕರ ಗಣಿತ ವಿಜ್ಞಾನದ ಮೊದಲನೇ ವಾರದ ಟಾರ್ಗೆಟ್ ಅನ್ನ ಇವತ್ತು ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ಒಂದು ಟಾರ್ಗೆಟ್ ಬಂದ್ಬಿಟ್ಟು 80 ದಿನಗಳವರೆಗೆ ನಡೀತಾ ಹೋಗುತ್ತೆ. ಆ ನಾನು ಕಳೆದ 2-3 ದಿನಗಳಿಂದ ನಿಮ್ಗೆ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅನ್ಸ್ಬೋದು. ಬಟ್ ನನಗೆ ಕ್ಲಾರಿಟಿ ಇರ್ಲಾರ್ದೆ ನಾನು ಯಾವುದೇ ಮಾಹಿತಿ ಕೊಡೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ವೇಟ್ ಮಾಡ್ತಾ ಇದ್ದೆ. ನಿನ್ನೆ ನಮ್ಮ ಫ್ರೆಂಡ್ ಜೊತೆ ಮಾತಾಡಿದೆ. ಅಂದ್ರೆ CBZ ಅವ್ರಿಗೆ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ, PCM ಅವ್ರಿಗೆ ಯಾವ ರೀತಿ ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳಿ ನಾನು ಕ್ಲಾರಿಟಿ ತಗೊಂಡೆ. ಸೊ ಅಂದ್ರೆ ನನಗೆ ಡೌಟ್ ಇರೋದೇನಂದ್ರೆ CBZ ಅವ್ರಿಗೆ ಓನ್ಲಿ ಸೈನ್ಸ್ ಮಾತ್ರ, PCM ಅವ್ರಿಗೆ ಓನ್ಲಿ ಮ್ಯಾಥ್ಸ್ ಮಾತ್ರ ಬರುತ್ತೇನೋ ಅಂತೇಳಿ ಡೌಟ್ ಇತ್ತು. ಸೊ ಅವರು 75 ಪ್ಲಸ್ 25 ಅಂತೇಳಿ ಕ್ಲಾರಿಟಿ ಕೊಟ್ರು. ಸೊ ಅದಾದ್ಮೇಲೆ ನನ್ಗನ್ಸಿದ್ದೇನಂದ್ರೆ PCM ಅವರಾಗಿರ್ಬೋದು ಮತ್ತೆ CBZ ಅವರಿಬ್ರು ಕೂಡ ಸೈನ್ಸ್ ಮ್ಯಾಥ್ಸ್ ಕಂಪಲ್ಸರಿ ಓದ್ಲೇಬೇಕಂತ ಹೇಳಿ ಅರ್ಥ ಆಯ್ತು. ಸೊ ಅದರ ಆಧಾರದ ಮೇಲೆ ಈ ಒಂದು ಟಾರ್ಗೆಟ್ ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಈ ಮುಂಬರಲಿರುವ ಒಂದು ನೋಟಿಫಿಕೇಶನ್ ಅಲ್ಲಿ ನನ್ನ ಒಂದು ಅಂದಾಜು ಪ್ರಕಾರ PCM ಮತ್ತು CBZ ಗೆ ಜಾಸ್ತಿ ಪೋಸ್ಟ್ ಕೊಡ್ಬೋದೇನೋ ಅಂತೇಳಿ ನನ್ಗೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ಪ್ರತಿಯೊಂದು ಶಾಲೆಯಲ್ಲಿ ಸೋಷಿಯಲ್ ಸೈನ್ಸ್ ಟೀಚರ್ಸ್ ಇದ್ದಾರೆ. ಅವರೇ ಕನ್ನಡ ಕೂಡ ಹ್ಯಾಂಡಲ್ ಮಾಡೋದ್ರಿಂದ ಅಲ್ಲಿ ಅಷ್ಟು ತೊಂದರೆ ಅಂತೂ ಆಗಲ್ಲ. ಬಟ್ ನಮ್ಮ ಭಾಗದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಬಹಳಷ್ಟು ಶಾಲೆಗಳಲ್ಲಿ ಸೈನ್ಸ್ ಮ್ಯಾಥ್ಸ್ ಟೀಚರ್ಸ್ ಇಲ್ಲ, ಪ್ರೈಮರಿಲಿ ಸ್ಪೆಷಲಿ. ಸೊ ಆ ಒಂದು ಕಾರಣಕ್ಕೆ PCM ಮತ್ತು CBZ ಅವ್ರಿಗೆ ಸಾಕಷ್ಟು ಅವಕಾಶಗಳು ಈಗ ಸಿಗ್ಬಹುದು. ಈ ಸಮಯದಲ್ಲಿ ನೀವೇನಾದ್ರೂ ಇನ್ನೂ ಸ್ಟಡಿ ಮಾಡ್ಲಿಕ್ಕೆ ಆರಂಭ ಮಾಡಿಲ್ಲ ಅಂತಂದ್ರೆ, ಅಥವಾ ಸ್ಟಡಿ ಕಡೆ ಗಮನ ಕೊಡದೆ ಇನ್ನೂ ಕೂಡ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಬಹುಶಃ ದಿನಗಳು ಇನ್ನೂ ಕಠಿಣ ಆಗ್ತಾ ಹೋಗ್ಬೋದು. ಸೊ ಯಾವುದೇ ಕಾರಣಕ್ಕೂ ಕೂಡ ನೆಗ್ಲಿಜೆನ್ಸಿ ಮಾಡಬೇಡಿ. ಈ ಒಂದು ಟಾರ್ಗೆಟ್ ಬಂದ್ಬಿಟ್ಟು ನಾನು ಮಾಡರೇಟ್ ಆಗಿ ಕೊಟ್ಟಿರ್ತೇನೆ. ಅಂದ್ರೆ ಡ್ಯೂಟಿ ಮಾಡೋರು ಜೊತೆಗೆ ರೆಗ್ಯುಲರ್ ಆಗಿ ಓದೋರು ಅದನ್ನ ಫಾಲೋ ಮಾಡ್ಲಿ ಅಂತಂದು ಮೀಡಿಯಂ ರೇಂಜ್ ಗೆ ಕೊಟ್ಟಿರ್ತೀನಿ. ನೀವು ಕಾಮೆಂಟ್ ಅಲ್ಲಿ ನನ್ಗೆ ಏನಾದ್ರು ಫೀಡ್ಬ್ಯಾಕ್ ಕೊಟ್ರೆ ಡೆಫಿನೆಟ್ಲಿ ನಾನು ಅಲ್ಲಿ ಬದಲಾವಣೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಅಂದ್ರೆ ಟಾರ್ಗೆಟ್ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ, ಈಗ ಜಸ್ಟ್ 5 ಡೇಸ್ ಮಾತ್ರ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೀವು ಸಂಡೇ ಒಳಗೆ ಏನಾದ್ರು ಫೀಡ್ಬ್ಯಾಕ್ ಕೊಟ್ರೆ ಅದನ್ನ ನಾನು ನೋಡ್ಕೊಂಡು ನೆಕ್ಸ್ಟ್ ಮಂಡೆಯಿಂದ ಸೆಟ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸೊ ಅದ್ರ ಆಧಾದ್ಮೇಲೆ ನಿಮ್ಗೆ ಮುಂಬರಲಿರುವ 75 ಡೇಸ್ ಕೂಡ ರೆಗ್ಯುಲರ್ ಆಗಿ ವಿಡಿಯೋ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ನಿಮ್ಮ ಈ ಗಣಿತ ವಿಜ್ಞಾನದಲ್ಲಿ ಎಷ್ಟು ಪಾಠಗಳಿದಾವೆ ಅಂತೇಳಿ ನಾನು ಒಂದ್ ಕಡೆ ನೋಟ್ ಮಾಡಿರೋ ಪ್ರಕಾರ, ವಿಜ್ಞಾನ ಅಂದ್ರೆ 6ರಿಂದ 10ನೇ ತರಗತಿಯ ಒಟ್ಟು ವಿಜ್ಞಾನ ಪಾಠಗಳು 62. ಅದರ ಜೊತೆಗೆ ಗಣಿತ ಪಾಠಗಳು ಬಂದ್ಬಿಟ್ಟು 69. ಒಟ್ಟಾರೆಯಾಗಿ 131 ಪಾಠಗಳಾಗತ್ತೆ. ಅದನ್ನ ನಾವು 20 ಡೇಸ್ಗೆ ಡಿವೈಡ್ ಮಾಡಿದಾಗ, ಅಂದ್ರೆ ಹೆಂಗಾದ್ರೂ ಮಾಡಿ ಈ ಒಂದು ಟಾರ್ಗೆಟ್ ನ 20 ಡೇಸ್ ಅಲ್ಲೇ ಕಂಪ್ಲೀಟ್ ಮಾಡೋ ಪ್ರಯತ್ನವನ್ನ ಮಾಡ್ಬೇಕಂದ್ರೆ 6 to 10th ಒಂದ್ ರೇಂಜಿಗೆ ಕಂಪ್ಲೀಟ್ ಆಯ್ತು ಅಂತಂದ್ರೆ ನೀವು ನೆಕ್ಸ್ಟ್ ರಿವಿಷನ್ ಗೆ ಹೆಲ್ಪ್ ಆಗ್ತಾ ಬರುತ್ತೆ. ಅಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ಸ್ಕೋರ್ ಆಗೋದು ನಮ್ಮ 6 to 10th ಬುಕ್ಸ್. ಸೊ ಆ ಒಂದು ಕಾರಣಕ್ಕೆ ಫಸ್ಟ್ ಇದನ್ನ ಮುಗಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡ್ರೆ. ಈಗ ಸರ್ ನೋಟ್ಸ್ ಮಾಡ್ಬೇಕಾ ಓನ್ಲಿ ರೀಡ್ ಮಾಡ್ಬೇಕಂತಂದ್ರೆ ನನ್ಗನ್ಸಿರೋ ಮಟ್ಟಿಗೆ ಫಸ್ಟ್ ರೌಂಡ್ ಜಸ್ಟ್ ಸುಮ್ನೆ ರೀಡ್ ಮಾಡ್ತಾ ಹೋಗಿ, ಅದು ನಿಮ್ಗೆ ನೆನ್ಪು ಉಳಿದೇ ಇರ್ಲಿ. ಫಸ್ಟ್ ನಾನು ಟಾರ್ಗೆಟ್ ಏನ್ ಕೊಟ್ಟಿದ್ದೀನಲ್ಲ ಅದನ್ನ ಕಂಪ್ಲೀಟ್ ಮಾಡೋ ಪ್ರಯತ್ನವನ್ನ ನೀವು ಮಾಡಿ. ಸೆಕೆಂಡ್ ರೌಂಡ್ ಏನಿರುತ್ತಲ್ಲ ಅವಾಗ ನಿಮ್ಗೆ ಅಲ್ಲಿ ಯಾವ ವಿಷಯಗಳ ನೆನ್ಪುಳಿಯಲ್ಲ ಅವುಗಳನ್ನ ಮಾತ್ರ ನೋಟ್ಸ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ. ಫಸ್ಟ್ ಗೆ ನೀವು ನೋಟ್ಸ್ ಮಾಡ್ತಾ ಹೋಗಿದ್ದೀರಾ ಅಂತಂದ್ರೆ ಅದು ನಿಮ್ಗೆ ಹೆಲ್ಪ್ ಆಗಲ್ಲ. ಅಂದ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಆ ಟಾರ್ಗೆಟ್ ನ ರೀಚ್ ಮಾಡಕ್ ಆಗಿಲ್ಲ ಅಂತಂದ್ರೆ ಎವ್ರಿ ಡೇ ಪೆಂಡಿಂಗ್ ಉಳಿತು ಅಂತಂದ್ರೆ ನೆಕ್ಸ್ಟ್ ಡೇ ಕ್ಯಾರಿ ಮಾಡಕ್ ಆಗಲ್ಲ. ಕೊನೆಗೆ ನೀವು ಮಧ್ಯದಲ್ಲೇ ಬಿಟ್ಬಿಡ್ತೀರಾ. ಸೊ ಆ ಒಂದು ಕಾರಣ ಕೇಳ್ತಾ ಇದ್ದೀನಿ. ಫಸ್ಟ್ ನೀವೇನ್ ಮಾಡಿ, ಒಂದ್ ರೌಂಡ್ ಓದ್ತಾ ಹೋಗಿ. ನಾ ಏನ್ ಕೊಟ್ಟಿದೀವಲ್ಲ ಅದು ಪೆನ್ಸಿಲ್ ತಗೊಂಡು ಮಾರ್ಕ್ ಮಾಡ್ತಾ, ಅಥವಾ ನಿಮ್ಗೆ ಹೆಂಗ್ ಕಂಫರ್ಟಬಲ್ ಆಗುತ್ತೆ ಆ ರೀತಿ ಜಸ್ಟ್ ರೀಡ್ ಮಾಡಿ. ಸೆಕೆಂಡ್ ಟೈಮ್ ನೀವು ನೋಟ್ಸ್ ಮಾಡ್ತಾ ಹೋಗಿ. ಇನ್ನು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಅದೇನಿದೆ, ಟೆಸ್ಟ್ ಸೀರೀಸ್ ಅನ್ನ ಆರಂಭ ಮಾಡ್ತೀನಿ. ಆ ಟೆಸ್ಟ್ ಸೀರೀಸ್ ಆರಂಭ ಮಾಡಿದಂತ ಸಂದರ್ಭದಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೋಬಹುದು. ಈಗ ಮ್ಯಾಕ್ಸಿಮಮ್ ನಮ್ಗೆ ಸೈನ್ಸ್ ಮ್ಯಾಥ್ಸ್ ಎಲ್ಲಿ ಸಿಗ್ತಾ ಇಲ್ಲ ಸರ್ ಅಂತಂದು ಬಹಳಷ್ಟು ಜನ ಕಾಲ್ ಮಾಡ್ತಾ ಇದ್ರಿ. ನಾನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ನಾನು ನೇರವಾಗಿ ನಿಮ್ಮ ಸೈನ್ಸ್ ಅವರಿಗೆ ಗೈಡ್ ಮಾಡೋದು ಕಷ್ಟ. ಸೊ ನನ್ಗೆ ಸಪೋರ್ಟಿವ್ ಆಗಿ ನನ್ನ ಫ್ರೆಂಡ್ಸ್ ಹೆಲ್ಪ್ ಮಾಡ್ಬೇಕಾಗುತ್ತೆ. ಸೊ ನಿನ್ನೆ ಅವ್ರ ಜೊತೆ ಮಾತಾಡ್ಕೊಂಡಿದ್ದೀನಿ. ಡೆಫಿನೆಟ್ಲಿ ನನ್ಗೆ ಅವ್ರು ಗೈಡ್ ಮಾಡ್ತಾರೆ. ಅವ್ರ ಗೈಡೆನ್ಸ್ ಅಲ್ಲಿ ನಾನು ನಿಮ್ಗೆ ಗೈಡ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಓಕೆ, ಈಗ ನಾವು ಟಾರ್ಗೆಟ್ ಅನ್ನ ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ತಾ ಹೋಗಿ. ಈ ಟಾರ್ಗೆಟ್ ಬಂದ್ಬಿಟ್ಟು ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಸ್ಪೀಡ್ ಬರ್ಕೊಳ್ಳಿ. 17/6/2026 ವಿಜ್ಞಾನ ಫಸ್ಟ್ ಪಾಠ, ವಿಜ್ಞಾನ ಅದ್ಭುತ ಪ್ರಪಂಚ. ವಿಜ್ಞಾನ ಅದ್ಭುತ ಪ್ರಪಂಚ. ಎರಡನೇದ್ದು ಕಾಂತಗಳ ಅನ್ವೇಷಣೆ.
ನೆಕ್ಸ್ಟ್ ನಮ್ಮ ಸುತ್ತಲಿನ ಸಾಮಗ್ರಿಗಳು. ನಮ್ಮ ಸುತ್ತಲಿನ ಸಾಮಗ್ರಿಗಳು. ಅದಾದ ನಂತರ ಗಣಿತದಲ್ಲಿ ನಾಲ್ಕನೇದು ಗಣಿತದಲ್ಲಿ ವಿನ್ಯಾಸಗಳು. ನೆಕ್ಸ್ಟ್ ರೇಖೆಗಳು. ಗಣಿತದಲ್ಲಿ ವಿನ್ಯಾಸಗಳು ಮತ್ತು ರೇಖೆಗಳು. ಅದಾದ ನಂತರ ಇಂಗ್ಲಿಷ್ಗೆ ಸಂಬಂಧಪಟ್ಟಂಗೆ ಇಂಗ್ಲಿಷ್ ತಗೊಳ್ಳಿ. ಕನ್ನಡ ಬೇಕಿದ್ರೆ ನಿಮ್ಗೆ ಹೋಗ್ತಾ ಹೋಗ್ತಾ ಕನ್ನಡ ಕೊಡ್ತಾ ಹೋಗ್ತೀನಿ. ಮತ್ತೆ ನೆಕ್ಸ್ಟ್ ಇದೆ ಇಂಗ್ಲಿಷ್ ಆದ ತಕ್ಷಣ ಮೆಂಟಲ್ ಎಬಿಲಿಟಿ ಆದ್ರೂ ಕೊಡ್ತೀನಿ ಅಥವಾ ಜಿ ಕೆ ಆದ್ರೂ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಇಂಗ್ಲಿಷ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಆರ್ಟಿಕಲ್ಸ್. ಆರ್ಟಿಕಲ್ಸ್ ಆಯ್ತಾ. ಇಷ್ಟು ರೆಗ್ಯುಲರ್ ಎಲ್ಲರೂ ಕಂಪಲ್ಸರಿ ಓದ್ಲೇಬೇಕು. ಇನ್ನು ಯಾರಿಗೆ ಟೈಮ್ ಇರುತ್ತೆ ಅಂದ್ರೆ ನನ್ನ ಪ್ರಕಾರ ಇಲ್ಲಿ ನಾನು ಕೊಟ್ಟಿರೋ ಟಾರ್ಗೆಟ್ ಅಲ್ಲಿ 20 ಕ್ವಶನ್ಸ್ ಕೂಡ ರೆಫರ್ ಮಾಡ್ಬೇಕಂತಿದೆ. ಅದು ಯಾವ್ದೇ ಆಗಿರ್ಬೋದು, ಸೈನ್ಸ್ ಆದ್ರೂ ಮಾಡಿ, ಮ್ಯಾಥ್ಸ್ ಆದ್ರೂ ಮಾಡಿ, ಒಟ್ಟು ಪರ್ ಡೇ 20 ಕ್ವಶನ್ಸ್ ನೀವು ಕಂಪಲ್ಸರಿ ನೋಡ್ಲೇಬೇಕಾಗುತ್ತೆ. ಸೊ ಈ 20 ಕ್ವಶನ್ಸ್ ನ ಕಂಪಲ್ಸರಿ ನೋಡಿ. ಇನ್ನು ಇಷ್ಟಾದ್ಮೇಲೆ ಕೂಡ ಸರ್ ನಾವು ರೆಗ್ಯುಲರ್ ಓನ್ಲಿ ಸ್ಟಡಿಗೋಸ್ಕರ ಇದೀವಿ, ವರ್ಕ್ ಮಾಡ್ತಾ ಇಲ್ಲ ಅನ್ನೋರು ಈ 20 ಕ್ವಶನ್ಸ್ ಬದಲು ನೀವು ಎಕ್ಸ್ಟ್ರಾ ಕ್ವಶನ್ ಪೇಪರ್ ನ ಬಿಡಿಸ್ತಾ ಹೋಗ್ಬೋದು. ಅಂದ್ರೆ ನೀವು ಎರಡನ್ನೂ ಹ್ಯಾಂಡಲ್ ಮಾಡಿ, ಅಂದ್ರೆ ಜಿ ಕೆ ಅಥವಾ ಇಂಗ್ಲಿಷು ಅಥವಾ ಕನ್ನಡ ಬೇರೆ ಯಾವ್ದೇ ಸಬ್ಜೆಕ್ಟ್ ತಗೊಳ್ರಿ, ಪರ್ ಡೇ ನೀವು ಒಂದು ಕ್ವಶನ್ ಪೇಪರ್ ಬಿಡಿಸೋ ಪ್ರಯತ್ನವನ್ನ ಮಾಡ್ತಾ ಹೋಗಿ, ನಿಮ್ಗೆ ಹೆಲ್ಪ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು 18ನೇ ತಾರೀಕು. 18ನೇ ತಾರೀಕು ಜೀವ ಜಗತ್ತಿನಲ್ಲಿ ವೈವಿಧ್ಯತೆ. ನೆಕ್ಸ್ಟ್ ಪಾಠ ಉದ್ದದ ಅಳತೆ ಮತ್ತು ಚಲನೆ. ನೆಕ್ಸ್ಟ್ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ನೆಕ್ಸ್ಟ್ ಸಂಖ್ಯಾ ಆಟ, ಗಣಿತದಲ್ಲಿ ಸಂಖ್ಯಾ ಆಟ. ಅದಾದ ನಂತರ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ. ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಬಂದ್ಬಿಟ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್ ಅಂಡ್ ಪ್ರೊನೌನ್ ತಗೊಳ್ರಿ. ನೌನ್ ಮತ್ತು ಪ್ರೊನೌನ್, ನೌನ್ ಅದ್ರ ಜೊತೆಗೆ ಪ್ರೊನೌನ್. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಕೂಡ 20 ಕ್ವಶನ್ಸ್ ನ ನೀವು ಮಿನಿಮಮ್ 20 ಕ್ವಶನ್ಸ್ ನ ನೋಡಿ, ಅದು ಪ್ರಾಕ್ಟೀಸ್ ಮಾಡ್ತಿರೋ ಬಿಡ್ತಿರೋ ನೀವು ಬಿಡೋದು, ಬಟ್ 20 ಕ್ವಶನ್ಸ್ ನ ನೀವು ಅಬ್ಸರ್ವ್ ಆದ್ರೂ ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್ 19ನೇ ತಾರೀಕು ತಾಪ ಮತ್ತು ಅದರ ಮಾಪನ. ನೆಕ್ಸ್ಟ್ ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ. ಅದಾದ ನಂತರ ಭೂಮಿಯಿಂದ ಆಚೆಗೆ. ನೆಕ್ಸ್ಟ್ ಗಣಿತದಲ್ಲಿ ಅವಿಭಾಜ್ಯ ಸಮಯ, ಪ್ರೈಮ್ ಟೈಮ್, ಅವಿಭಾಜ್ಯ ಸಮಯ. ನೆಕ್ಸ್ಟ್ ಸುತ್ತಳತೆ ಮತ್ತು ವಿಸ್ತೀರ್ಣ. ಅದಾದ ನಂತರ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕಂಟಿನ್ಯೂ ಪಾರ್ಟ್ ವರ್ಬ್ ಅಂಡ್ ಅಡ್ಜೆಕ್ಟಿವ್. ಅದಾದ ನಂತರ ಅಡ್ಜೆಕ್ಟಿವ್. ಇಷ್ಟನ್ನ ತಗೊಳ್ರಿ. ಅದ್ರ ಜೊತೆಗೆ 20 ಕ್ವಶನ್ಸ್, ಯಾರಿಗೆ ಟೈಮ್ ಇದೆ ಅವರು ಒಂದು ಕ್ವಶನ್ ಪೇಪರ್. ಅದಾದ ನಂತರ ನೆಕ್ಸ್ಟ್ 20ನೇ ತಾರೀಕು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ. ಅದಾದ ನಂತರ ನಿಸರ್ಗದ ಸಂಪತ್ತು. ನೆಕ್ಸ್ಟ್ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು. ಅದಾದ ನಂತರ ಗಣಿತದಲ್ಲಿ ಅಲ್ಲಿಗೆ 6th ಸೈನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಗಣಿತದಲ್ಲಿ ಭಿನ್ನರಾಶಿಗಳು, ರಚನೆಗಳೊಂದಿಗೆ ಆಟ. ಅದಾದ ನಂತರ ಇಂಗ್ಲಿಷ್ ಅಲ್ಲಿ ಪ್ರಿಪೋಸಿಷನ್ಸ್. ಅದರ ಜೊತೆಗೆ ಕ್ವಶನ್ ಪೇಪರ್. ನೆಕ್ಸ್ಟ್ 21ನೇ ತಾರೀಕು ಇಲ್ಲಿ ಗಣಿತದಲ್ಲಿ ನಿಮ್ಗೆ 2 ಪಾಠಗಳು ಉಳಿದಿರುತ್ತೆ. ಯಾವ್ದ್ಯಾವ್ದು?
ನೆಕ್ಸ್ಟ್ ಇದು ತಗೊಳ್ರಿ ಇವಾಗ 21ನೇ ತಾರೀಕು ಸಮಮಿತಿ ಸಮಮಿತಿ ಗಣಿತದಲ್ಲಿ ಸಮಮಿತಿ. ನೆಕ್ಸ್ಟ್ ಸೊನ್ನೆಯ ಮತ್ತೊಂದು ಬದಿ ಸೊನ್ನೆಯ ಮತ್ತೊಂದು ಬದಿ ಸೊನ್ನೆಯ ಮತ್ತೊಂದು ಬದಿ. ಅದಾದ ನಂತರ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಕಂಜಂಕ್ಷನ್ಸ್ ಕಂಜಂಕ್ಷನ್ಸ್ ಅದಾದ ನಂತರ ಇಂಟರ್ಜೆಕ್ಷನ್ಸ್ ಇಂಟರ್ಜೆಕ್ಷನ್ಸ್. ನೆಕ್ಸ್ಟ್ ಇಲ್ಲಿ ಮಿನಿಮಮ್ 50 ಕ್ವಶನ್ಸ್ ನ ನೀವು ಬಿಡಿಸ್ಬೇಕು. ಇಲ್ಲಿ ಸೈನ್ಸ್ ಕೊಟ್ಟಿಲ್ಲ, ಯಾಕಂದ್ರೆ ಇದು 6th ಸಂಪೂರ್ಣವಾಗಿ ಕಂಪ್ಲೀಟ್ ಆಗುತ್ತೆ, ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದ್ದೆ. ಅದರ ಜೊತೆಗೆ ನೀವು ಈ ಒಂದು ವಾರದಲ್ಲಿ ಏನೆಲ್ಲ ಪೆಂಡಿಂಗ್ ವರ್ಕ್ ಏನಾದ್ರು ಉಳಿದಿತ್ತು ಅಂತಂದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಸನ್ಸ್ ಏನಾದ್ರು ಉಳಿಸ್ಕೊಂಡ್ ಬಂದಿದ್ರೆ ಆ ಪೆಂಡಿಂಗ್ ವರ್ಕ್ ನ ಸಂಡೇ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಈ ಸಂಡೇ ಕಂಪ್ಲೀಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಒಂದು ಫೀಡ್ಬ್ಯಾಕ್ ನ ನಾನು ಅಬ್ಸರ್ವ್ ಮಾಡ್ಕೊಂಡು ನೆಕ್ಸ್ಟ್ ಟಾರ್ಗೆಟ್ ನ ಕೊಡೋ ಒಂದು ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನೀವೇನಾದ್ರೂ ನನ್ಗೆ ಫೀಡ್ಬ್ಯಾಕ್ ಕೊಡೋದಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ಕೊಡ್ಬೋದು, ಮತ್ತೆ ನಮ್ಗೆ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ಜಸ್ಟ್ ವಾಟ್ಸ್ಆಪ್ ಗೋಸ್ಕರ ಕಾಲ್ಸ್ ಮಾಡಬೇಡಿ, ವಾಟ್ಸ್ಆಪ್ ಅಲ್ಲಿ ನೀವು ಮೆಸೇಜ್ ಮಾಡಿ, ನಾವು ಫ್ರೀ ಇದ್ದಾಗ ನಾನು ನೋಡ್ಕೊಂಡು ರಿಪ್ಲೈ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ನಂಬರ್ ಬಂದ್ಬಿಟ್ಟು 8123770811. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವಾಟ್ಸ್ಆಪ್ ಅಲ್ಲಿ. ಅದ್ರ ಜೊತೆಗೆ ವಾಟ್ಸ್ಆಪ್ ಅಲ್ಲಿ ನಮ್ದು ಟಾರ್ಗೆಟ್ ಗ್ರೂಪ್ ಇದೆ, ಆ ಟಾರ್ಗೆಟ್ ಗ್ರೂಪ್ಗೆ ನಿಮ್ನ ಜಾಯಿನ್ ಮಾಡಿಸಲಾಗುತ್ತೆ. ಮತ್ತೆ ನೀವೇನಾದ್ರೂ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗೋದಿದ್ರೆ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಪಿನ್ ಮಾಡಿರ್ತೀನಿ, ನೀವು ಅದರ ಮೂಲಕ ಅಲ್ಲಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ನಿಮ್ಗೆ ಆ ವಿಡಿಯೋ ಮಾಡಿದ ತಕ್ಷಣ ನಿಮ್ಗೆ ಆ ಗ್ರೂಪ್ ಅಲ್ಲಿ ಶೇರ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸೊ ಇಷ್ಟು ಈ ಒಂದು ವಾರದಲ್ಲಿ ನೀವು ಕಂಪ್ಲೀಟ್ ಮಾಡಿ, ಮತ್ತೆ ನಿಮ್ಗಳ ಫೀಡ್ಬ್ಯಾಕ್ ಅನ್ನ ಆಧಾರವಾಗಿಟ್ಕೊಂಡು ನೆಕ್ಸ್ಟ್ ವೀಕ್ ಟಾರ್ಗೆಟ್ ನ ಫ್ರೇಮ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ದಯವಿಟ್ಟು ನೀವು ಕಾಮೆಂಟ್ ಅಲ್ಲಿ ತಿಳಿಸಿ ಕ್ಲಾರಿಫಿಕೇಶನ್ ತಗೊಳ್ಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.